ಈಗ ನಾವು ಶಿವಯೋಗ ಮಾಡುವುದರಿಂದ ಯಾವ ರೀತಿ ಎಲ್ಲ ಕಾಯಿಲೆಗಳು, ಕಠಿಣ ಕಾಯಿಲೆಗಳು ದೂರವಾಗುತ್ತೆ ಅನ್ನೋದನ್ನು ಪ್ರೂವ್ ಮಾಡ್ರಿ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ನೋಡುಗರಾಗಲಿ ಅಥವಾ ಅನ್ಯ ಧರ್ಮೀಯರಾಗಲಿ ಕೇಳಿದಾಗ ನಾವು ಅದನ್ನು ಒಂದೊಂದೇ ಸಮರ್ಥನೆ ಮಾಡಿಕೊಂಡು ಅದಕ್ಕೆ ನಾವು ಎವಿಡೆನ್ಸನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಒಂದೊಂದೇ ವಚನಗಳನ್ನು ನಾವು ನೋಡ್ತಾ ಹೋಗೋಣ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಮಾಡಬಾರದ ನೇಮವ ಮಾಡಿ ಕೆಡದಿರ ಮನವೇ, ಮಾಡುವ ನೇಮ ಮಾಡಬಾರದ ಆ ನೇಮ ಎರಡನ್ನು ತಿಳಿದುಕೋ, ಭೂತ ಭವಿಷ್ಯ ವರ್ತಮಾನಗಳವು ಮಾಡುವ ನೇಮಗಳು, ನಿತ್ಯ ಲಿಂಗಾರ್ಚನೆ ಜಂಗಮ ದಾಸೋಹವನ್ನು ಮಾಡು. ಸಿದ್ದರಾಮೇಶ್ವರ ಹೇಳ್ತಾರೆ, ಮಾಡಬಾರದೆಲ್ಲವನ್ನೂ ಮಾಡಕ್ಕೆ ಹೋಗ್ತೀಯಾ ಮನುಜ, ಮಾಡಕ್ಕೆ ಹೋಗ್ತೀಯಾ, ಕೆಡದಿರು. ಈ ಮನಸ್ಸನ್ನು ನಂಬಿ ನೀನು ಕೆಡದಿರು. ಈ ಮನಸ್ಸು ಅಂತಕ್ಕಂಥದ್ದು ಇದು ನಿನ್ನ ಶತ್ರು. ಯಾವ ನಿಯಮವನ್ನು ಮಾಡಬೇಕು, ಯಾವ ನಿಯಮವನ್ನು ಮಾಡಬಾರದು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀನು ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ನೀನು ಸುಖವಾಗಿರ್ತೀಯ. ಅದಕ್ಕೋಸ್ಕರ ನೀನು ಏನು ಮಾಡಬೇಕಂದ್ರೆ ನಿತ್ಯ ಲಿಂಗಾರ್ಚನೆಯನ್ನು ಮಾಡು, ಜಂಗಮ ದಾಸೋಹವನ್ನು ಮಾಡು. ಪ್ರತಿದಿನ ಶಿವಯೋಗ ಮತ್ತು ಲಿಂಗ ಪೂಜೆಯನ್ನು ಮಾಡು. ಜಂಗಮ ದಾಸೋಹ ಅಂತಂದರೆ ಸಮಾಜ ಸೇವೆಯನ್ನು ಮಾಡು. ಸಮಾಜದ ಮಧ್ಯದಲ್ಲಿ ಇದ್ಕೊಂಡು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡು ನಿತ್ಯ ದಾಸೋಹವನ್ನು ಮಾಡಿಕೊಂಡು ಲಿಂಗಪೂಜೆ ಶಿವಯೋಗವನ್ನು ಮಾಡು ಎಂಬುದಾಗಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾರೆ. ಮನುಷ್ಯ ಭೂಮಿಯ ಮೇಲೆ ಬದುಕಬೇಕಾದರೆ ಅವನಿಗೆ ಪ್ರಾಣಕಾಂತ ಚೈತನ್ಯ ಶಕ್ತಿ ಬೇಕು, ಲೈಫ್ ಫೋರ್ಸ್ ಎನರ್ಜಿ. ಆ ಲೈಫ್ ಫೋರ್ಸ್ ಎನರ್ಜಿ ಇಲ್ಲ ಅಂತಂದರೆ ಅವನು ಬದುಕಲಿಕ್ಕೆ ಆಗುವುದಿಲ್ಲ. ಈ ಶರೀರಕ್ಕೆ ನಾವು ಅನ್ನ ಆಹಾರಾದಿಗಳನ್ನು ಕೊಡ್ತೀವಿ, ಆದರೆ ನಮ್ಮ ಆತ್ಮಕ್ಕೆ ಮತ್ತು ನಮ್ಮ ಪ್ರಾಣಕ್ಕೆ, ಆ ಪ್ರಾಣಕ್ಕೆ ಪ್ರಾಣಕಾಂತ ಚೈತನ್ಯ ಶಕ್ತಿ ಬೇಕಾಗುತ್ತೆ. ಅದು ಈ ಪ್ರಕೃತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದೆ. ಅದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡಿ ನಾವು ಬದುಕಿದ್ದೀವಿ. ಇಷ್ಟು ದಿನ ನಮ್ಮ ಸೈನ್ಸ್ ಏನು ಹೇಳ್ತಾ ಇತ್ತು ಅಂತಂದರೆ, ಯಾಕೆ ಉಸಿರಾಡ್ತಾರೆ ಅಂತಂದರೆ ಈ ವಾತಾವರಣದಲ್ಲಿ ಈ ಗಾಳಿನಲ್ಲಿ ಆಕ್ಸಿಜನ್ ಇದೆ, ಆಮ್ಲಜನಕ. ಅದನ್ನು ಸೇವನೆ ಮಾಡೋದ್ರ ಮುಖಾಂತರ ಸಕಲ ಜೀವರಾಶಿ ಜೀವ ಜಂತುಗಳು ಬದುಕಿದ್ದಾವೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಕ್ಸಿಜನ್ ಕಂಡಿಡಿದ ಮೇಲೆ ಸಾಯೋ ಮನುಷ್ಯನಿಗೆ ನಾವು ಆಕ್ಸಿಜನ್ ಕೊಟ್ಟಾಗ, ಕೃತಕವಾಗಿ ಆಕ್ಸಿಜನ್ ಕೊಟ್ಟಾಗ ಅವನು ಬದುಕಿರಬೇಕಾಗಿತ್ತಲ್ಲ, ಬದುಕಲಿಲ್ಲ. ಆವಾಗ ಅಂದ್ಕೊಂಡ್ರು, ಇಲ್ಲ, ಈ ಉಸಿರಾಟದ ಜೊತೆಗೆ ಈ ಆಮ್ಲಜನಕದ ಜೊತೆಗೆ ಇನ್ಯಾವುದೋ ಒಂದು ಅಗೋಚರವಾದಂತಹ ಚೈತನ್ಯವಿದೆ. ಆ ಚೈತನ್ಯದ ಕಣಗಳನ್ನು ಸೇವನೆ ಮಾಡೋದ್ರ ಮುಖಾಂತರ ಈ ಮನುಷ್ಯ ಪ್ರಾಣಿ ಜೊತೆಗೆ ಎಲ್ಲ ಜೀವರಾಶಿಗಳು, ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಬದುಕಿದ್ದಾವೆ ಅನ್ನುವಂತಹ ತೀರ್ಮಾನಕ್ಕೆ ವಿಜ್ಞಾನ ಬರ್ತದೆ. ಹಾಗಾದರೆ ಆ ಚೈತನ್ಯ ಯಾವುದು ಎಂಬುದಾಗಿ ಅವರು ಸಂಶೋಧನೆಗೆ ಒಳಪಡಿಸಿದಾಗ ದೇವಕಣ ಅಂತಕ್ಕಂಥ ಒಂದು ಚೈತನ್ಯ ಅದು ಭೂಮಿಯ ಕಡೆ ನಿರಂತರವಾಗಿ ಸೋನೆ ಮಳೆಯ ರೀತಿಯಲ್ಲಿ ಅದು ಬಂದು ಸೇರ್ತಾ ಇದೆ. ಅದನ್ನು ಸೇವನೆ ಮಾಡಿ ಜೀವರಾಶಿ ಉಳ್ಕೊಂಡಿದ್ದಾವೆ. ಆ ಜೀವಕಣ ಎಲ್ಲಿಂದ ಬಂತು ಅಂತಂದರೆ, ಎಲ್ಲಿ ಸೂರ್ಯಮಂಡಲ ಕೊನೆ ಆಗುತ್ತೆ, ಆ ಕೊನೆ ಆದ ನಂತರ ಇರ್ತಕ್ಕಂಥದ್ದಕ್ಕೆ ನಮ್ಮ ಶರಣರು ಬಯಲು ಅಂತ ಕರೀತಾರೆ. ಖಗೋಳಶಾಸ್ತ್ರದಲ್ಲಿ ಅದಕ್ಕೆ ಹೆಲಿಯೋಪಾಸ್ ಅಂತ ಹೇಳಿಬಿಟ್ಟು ಕರೀತಾರೆ. ಆ ಹೆಲಿಯೋಪಾಸ್ ವಲಯ ಏನಿದೆಯಲ್ಲ, ಆ ಬಯಲು, ಆ ಬಟ್ಟ ಬಯಲು ಅಂತ ಏನಿದೆಯಲ್ಲ, ಅಲ್ಲಿಂದ ಪ್ರಾಣಕಾಂತ ಚೈತನ್ಯ ಶಕ್ತಿಗಳು ಅಂತಂದರೆ ವಿದ್ಯುತ್ಕಾಂತ ಚೈತನ್ಯ ಶಕ್ತಿ ಕಣಗಳು ಈ ಭೂಮಿಯ ಕಡೆ ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ಇತ್ತೀಚೆಗೆ ವಿಜ್ಞಾನಿಗಳನ್ನು ಸಹ ಗಮನಿಸಿದ್ದಾರೆ. ಆ ಚೈತನ್ಯ ಶಕ್ತಿಯನ್ನು ನಮ್ಮ ಶರಣರು, ಅದರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಹಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ. ವಿದ್ಯುರ್ಲತೆಯ ಬೆಳಕಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧಾಶುದ್ಧವನಳಿದು
ನಾನು ನೀನೆಂಬ ಒದ್ದದೆ ಎರಡಾಳಿನ ನಿರಾಳ ನೀನೇ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಎಂಬುದಾಗಿ ಹೇಳ್ತಾರೆ. ಯಡೂರು ಸಿದ್ಧಲಿಂಗೇಶ್ವರರು ತುಂಬ ಖಗೋಳಶಾಸ್ತ್ರದ ಬಗ್ಗೆ ಅನೇಕ ವಚನಗಳನ್ನು ಬರೆದಿದ್ದಾರೆ. ನಮ್ಮ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ವಚನಗಳು, ಸುಮಾರು ವಚನಗಳು ನಾಶವಾಗಿಬಿಟ್ಟು, ಆ ನಾಶವಾದಂತಹ ವಚನಗಳನ್ನು ಮತ್ತೆ ಬಂದು ಯಡಿಯೂರು ಸಿದ್ಧಲಿಂಗೇಶ್ವರರು ಬರೆದು ಕೊಟ್ಟಿದ್ದಾರೆ ಎಂಬುದೊಂದು ಇತ್ತೀಚಿನ ಅಧ್ಯಯನಕಾರರ ಒಂದು ಸಮೀಕ್ಷೆ ಕೂಡ ಆಗಿದೆ. ಇಲ್ಲಿ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಹಂಗನೆ ವಿದ್ಯುರ್ಲತೆಯ ಹಡೆದಳು ನೋಡ ಅಂತಂದರೆ ಆ ಹೆಲಿಯೋಪಾಸ್ ಮುಖಾಂತರ ಬರ್ತಾ ಇರ್ತಕ್ಕಂಥ ಆ ಕಣಗಳನ್ನು ವಿದ್ಯುರ್ಲತೆ ಅಂದ್ಬಿಟ್ಟು ಕರೆದಿದ್ದಾರೆ. ಆ ವಿದ್ಯುರ್ಲತೆಯ ಬೆಳಕಿನಿಂದ ಶುದ್ಧ ಪ್ರಸಾದವ ಈ ಜಗ ಉಂಡಿತ್ತು, ಈ ಜಗತ್ತು ಅದನ್ನು ಸೇವನೆ ಮಾಡಿತ್ತು, ಅದು ಪರಮಾತ್ಮನ ಪ್ರಸಾದ ಎಂಬುದಾಗಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ನಾವು ಈ ವಚನವನ್ನು ಏನಕ್ಕೆ ಇಲ್ಲಿ ಪ್ರಸ್ತುತ ಅಂತಂತಂದರೆ, ಆ ವಿದ್ಯುರ್ಲತೆ ಅಂತಕ್ಕಂಥ ಆ ದೈವಕಣ ಅಥವಾ ಆ ಪ್ರಾಣಕಾಂತ ಚೈತನ್ಯ ಶಕ್ತಿ ಏನಿದೆ ಅದು ಈ ವಾತಾವರಣದಲ್ಲಿ ತುಂಬಿಕೊಂಡಿದೆ. ಈ ನಮ್ಮ ಇಷ್ಟಲಿಂಗವನ್ನು ನಾವು ಕೈಲಿ ಇಟ್ಕೊಂಡು ನಾವು ಕುಳಿತುಕೊಂಡಾಗ ಆ ಇಷ್ಟಲಿಂಗಕ್ಕೆ ಒಂದು ಮಹತ್ವ ಇದೆ. ಅದಕ್ಕೆ ಅನೇಕ ಪ್ರಾಕೃತಿಕ ಅನೇಕ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನು ತಯಾರು ಮಾಡಲಾಗಿದೆ. ಅದರಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂಥ ವಿದ್ಯುತ್ಕಾಂತ ಚೈತನ್ಯ ಶಕ್ತಿಗಳನ್ನು ಎಳೆದು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತದೆ. ನಾವು ಯಾವಾಗ ಇಷ್ಟಲಿಂಗವನ್ನು ನಾವು ಹಸ್ತದ ಮೇಲೆ ಇಟ್ಕೊಳ್ತೀವಿ ಆವಾಗ ಅಲ್ಲಿಂದ ನಮ್ಮ ಶರೀರಕ್ಕೆ ಕಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನಾವು ಎಷ್ಟೊತ್ತು ಇಷ್ಟಲಿಂಗವನ್ನು ನಮ್ಮ ಕೈನಲ್ಲಿ ಹೀಗೆ ಇಟ್ಕೊಂಡಿರ್ತೀವೋ ಅಷ್ಟು ಹೊತ್ತು ವಾತಾವರಣದಲ್ಲಿರ್ತಕ್ಕಂಥ ವಿದ್ಯುತ್ಕಾಂತ ಚೈತನ್ಯ ಶಕ್ತಿಯನ್ನು ನಮಗೆ ಸೆಳೆದುಕೊಂಡು ನಮ್ಮ ಶರೀರಕ್ಕೆ ಕಳಿಸುತ್ತೆ. ಇದು ನಮಗೆ ಪ್ರಾಣಶಕ್ತಿಯಾಗುತ್ತೆ, ಲೈಫ್ ಫೋರ್ಸ್ ಎನರ್ಜಿ ಆಗುತ್ತೆ. ಈ ಲೈಫ್ ಫೋರ್ಸ್ ಎನರ್ಜಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಅವನು ಎಷ್ಟೇ ಊಟ ಮಾಡಲಿ, ಎಷ್ಟೇ ಸ್ಥೂಲಕಾಯಿ ಹೆಂಗೆ ಇದ್ರೂ ಸಹ ಆ ಲೈಫ್ ಫೋರ್ಸ್ ಎನರ್ಜಿಯ ಪ್ರಾಣಕಾಂತ ಆ ಚೈತನ್ಯ ಶಕ್ತಿ ಮನುಷ್ಯನಲ್ಲಿ ತುಂಬಿರಲೇಬೇಕು. ನಮ್ಮ ಮೈಂಡಲ್ಲಿ ಕನಿಷ್ಠ 400 ಮೈಕ್ರೋ ವ್ಯಾಟ್ಸಷ್ಟು ಎನರ್ಜಿ ನಮ್ಮ ಮೈಂಡಲ್ಲಿ ಇದ್ರೇ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು ಅಥವಾ ಏನಾದರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಮನುಷ್ಯ ಹಾಗೆಯೇ ಕೂತ್ಕೊಂಡು ಹಾಗೆಯೇ ಸೈಲೆಂಟ್ ಆಗಿಬಿಡ್ತಾನೆ. ಮತ್ತೆ ಅವನಿಗೊಂದಷ್ಟು ಸಮಯ ಬೇಕಾಗುತ್ತೆ ಮತ್ತು ಎನರ್ಜಿ ಅದು ಚಾರ್ಜ್ ಆಗೋದಕ್ಕೆ. ಹೀಗೆ ಈ ಲೈಫ್ ಫೋರ್ಸ್ ಎನರ್ಜಿಯನ್ನು ನಮ್ಮ ಇಷ್ಟಲಿಂಗ ಎಷ್ಟೊತ್ತು ಇಟ್ಕೊಂಡಿರ್ತೀವೋ ಅಷ್ಟೊತ್ತು ನಮಗೆ ಈ ಶರೀರಕ್ಕೆ ಕೊಡ್ತದೆ. ಜೊತೆಗೆ ಅದರಲ್ಲಿ ಕಾಣುವಂತಹ ಒಂದು ದೀಪದ ಬಿಂದುವನ್ನು ನಾವು ಬೆಳಕಿನ ಬಿಂದುವನ್ನು ನಾವಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಇಷ್ಟಲಿಂಗದಲ್ಲಿ ಒಂದು ಬೆಳಕಿನ ಬಿಂದು ಕಾಣುವಂತೆ ನಾವು ಮಾಡ್ಕೊಂಡಿರ್ತೀವಿ. ಆ ಬೆಳಕಿನ ಬಿಂದುವನ್ನು ನಾವು ಆ ಪರಮಾತ್ಮನ ಸ್ವರೂಪ, ಏಕೆಂದರೆ ನಿರಾಕಾರ ಶಿವ ಅವನು ಬೆಳಕಿನ ರೂಪದಲ್ಲಿದ್ದಾನೆ, ಜ್ಯೋತಿಯ ರೂಪದಲ್ಲಿದ್ದಾನೆ. ಆ ಬೆಳಕನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಏಕಚಿತ್ತದಿಂದ ಎಲ್ಲ ನಮ್ಮ ಮನಸ್ಸನ್ನು ಅಲ್ಲಿ ಏಕಾಗ್ರಗೊಳಿಸಿ ಅಲ್ಲಿ ನಾವು ಆ ಬೆಳಕನ್ನು ನಾವು ನೋಡ್ತಾ ಇರ್ತೀವಿ. ಆ ಬೆಳಕನ್ನು ನೋಡ್ತಾ 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 ನಮ್ಮ ಕಣ್ಣಿನ ಮುಖಾಂತರ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಆತ್ಮ ಅಥವಾ ಪೀನಿಯಲ್ ಗ್ರಂಥಿ, ನಾವು ಎಲ್ಲರಿಗೂ ಹೇಳಿ ನಾವು ನಂಬಿಸೋಕ್ಕಾಗೋದಿಲ್ಲ. ಅದಕ್ಕೆ ಪಶ್ಚಿಮ ಚಕ್ರದಲ್ಲಿ ಒಂದು ಪೀನಿಯಲ್ ಗ್ರಂಥಿ ಇದೆ. ಆ ಪೀನಿಯಲ್ ಗ್ರಂಥಿಯನ್ನು ಪಶ್ಚಿಮ ಚಕ್ರ ಅಥವಾ ಜ್ಞಾನದ ಅರಿವಿನ ಕಣ್ಣು, 3ನೇ ಕಣ್ಣು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಅದನ್ನು ಕರೀತಾರೆ. ನಾವು ಈ ಕಣ್ಣಿನ ಮುಖಾಂತರ ಆತ್ಮ ನೋಡ್ತಾ ಇರ್ತದೆ, ಆ ಬೆಳಕನ್ನು ನೋಡ್ತಾ ಇರ್ತದೆ. ಆತ್ಮಕ್ಕೆ 2 ಕಣ್ಣುಗಳು ಕಿಟಕಿಗಳಿದ್ದ ಹಾಗೆ ಆ ಕಿಟಕಿಯ ಮುಖಾಂತರ ಲಿಂಗದಲ್ಲಿ ಕಾಣುವಂತಹ ಬೆಳಕನ್ನು ಏಕಾಗ್ರತೆಯಿಂದ ಲಿಂಗದಲ್ಲಿ ದೃಷ್ಟಿ ಅಚ್ಚೊತ್ತಿದಂತೆ ನೋಡ್ತಾ 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 ಇದ್ದಾಗ ನಮ್ಮ ಮನಸ್ಸು ಎಲ್ಲವೂ ಕೂಡ ಏಕಾಗ್ರತೆ ಆಗುತ್ತೆ. ಒಂದು ವಚನದಲ್ಲಿ ಹೀಗೆ ಹೇಳಲಾಗಿದೆ, ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲಕರ್ಮವು ಹೇಳ ಹೆಸರಿಲ್ಲದೆ ಹೋಗುವುದು ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಬರ್ತದೆ. ಇದರ ಅರ್ಥ ಏನಪ್ಪ ಅಂತಂದರೆ,
ಈಗ ನಾವು ಶಿವಯೋಗಕ್ಕೆ ಕೂತ್ಕೊಂಡಿದ್ದೀವಿ, ಪೂಜೆ ಎಲ್ಲ ಮುಗಿಸಿದ್ದೀವಿ, ಬೆನ್ನು ನೇರವಾಗಿರುತ್ತೆ, ಕಣ್ಣು ದೃಷ್ಟಿ ಇಷ್ಟಲಿಂಗದಲ್ಲಿ ಕಾಣುವಂತಹ ಬೆಳಕಿನ ಬಿಂದುವಲ್ಲಿ ಬೆರೆತಿರ್ತದೆ, ದೃಷ್ಟಿ ನೆಟ್ಟಿರ್ತದೆ. ನಮ್ಮ 2 ಕಣ್ಣುಗಳು ಅಲ್ಲಿ ಕೇಂದ್ರೀಕೃತವಾಗಿರ್ತದೆ. ಹಾಲಿ ಅಂತಂದರೆ 2 ಕಣ್ಣು ಗುಡ್ಡೆಗಳು ಅಲ್ಲಿ ಕೇಂದ್ರೀಕೃತವಾಗಿರ್ತದೆ. ಯಾವುದೇ ಕಾರಣಕ್ಕೂ ಕಣ್ಣು ಗುಡ್ಡೆಗಳು ಅಲುಗಾಡ್ತಾ ಇಲ್ಲ. ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಇವಾಗ ಕಣ್ಣಿನ ದೃಷ್ಟಿ ಲಿಂಗದಲ್ಲಿ ನಿಂತ್ಕೊಂಡಿದೆ. ಲಿಂಗದಲ್ಲಿ ನಿಂತ ತಕ್ಷಣ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಅಂತಂದರೆ ನಮ್ಮ ಶ್ವಾಸಕೋಶದ ಉಸಿರು ತೆಗೆದುಕೊಳ್ಳುವುದು ಮತ್ತು ಬಿಡುವಂತಹ ಕ್ರಿಯೆ ಕ್ರಮೇಣವಾಗಿ ಕಡಿಮೆ ಆಗಿ ಮೂಗಿನಲ್ಲೇ ಸ್ವಲ್ಪ ನಮಗೆ ಅರಿವೇ ಇಲ್ಲದಂತೆ ಆಜ್ಞಾಚಕ್ರ ಅಂತ ಹೇಳ್ತೀವಲ್ಲ, ಆಜ್ಞಾಚಕ್ರ ಮತ್ತು ಮೂಗು ಎರಡರ ಮಧ್ಯದಲ್ಲೇ ಉಸಿರು ಆಡ್ತಾ ಇರ್ತದೆ. ಆವಾಗ ಉಸಿರಾಟದ ಕ್ರಮ ಮತ್ತು ಉಸಿರಾಟದ ತೀವ್ರತೆ ಕಡಿಮೆ ಆಗುತ್ತೆ. ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಗಾಳಿ ನಿಲ್ತು ಅಂತಂದರೆ ಮನ ನಿಲ್ಲುವುದು. ಚಂಚಲವಾಗಿ ಹರಿಯುವಂತಹ ಆ ಮನ ಅಷ್ಟದಳ ಕಮಲದಲ್ಲಿ ಇರ್ತದಲ್ಲ, ಒಂದೊಂದು ದಿಕ್ಕಲ್ಲೂ ಅದು ಸುತ್ತಾಡ್ತಾ 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 ವಿಚಿತ್ರವಾಗಿ ಅದು ವರ್ತಿಸ್ತಾ ಇರ್ತದೆ. ಒಂದೊಂದು ದಿಕ್ಕಿಗೆ ಅದು ತಿರ್ಕೊಂಡಾಗ್ಲೂ ಕೂಡ ಅದು ವಿಚಿತ್ರವಾದಂತಹ ಸ್ವಭಾವವನ್ನು ನಮ್ಮ ಶರೀರದ ಮುಖಾಂತರ ಪ್ರಕಟಣೆ ಮಾಡ್ತಾ ಇರ್ತದೆ. ಅಂತಹ ಒಂದು ಅಷ್ಟದಳದಲ್ಲಿ ಕೂತಿರ್ತಕ್ಕಂಥ ಆತ್ಮವನ್ನು ಆವರಿಸಿಕೊಂಡಿರ್ತಕ್ಕಂಥ ಮನಸ್ಸು ಏಕಾಗ್ರತೆಗೆ ಬಂದು ಅದನ್ನು ಸುತ್ತುವಿಕೆಯನ್ನು ಅದು ನಿಲ್ಲಿಸ್ತದೆ. ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು ಅಂತ ಹೇಳ್ತಾರೆ. ಬಿಂದು ನಿಲ್ಲುವುದು ಅಂತಂದರೆ ಆತ್ಮ ಒಂದು ಜ್ಯೋತಿ ಸ್ವರೂಪ, ಅದು ಪಶ್ಚಿಮ ಚಕ್ರದಲ್ಲಿದೆ. ಆ ಆತ್ಮ ಮತ್ತು ಲಿಂಗದಲ್ಲಿ ಕಾಣತಕ್ಕಂಥ ಆ ಬಿಂದು, ಈ ಬಿಂದು ಆ ಬಿಂದು, ಆತ್ಮಜ್ಯೋತಿ ಬಿಂದು, ಈ ಪರಮಾತ್ಮ ಅಂತಕ್ಕಂಥ ದಿವ್ಯ ಜ್ಯೋತಿ ಬಿಂದು ಎರಡೂ ಕೂಡ ಸೇರ್ತದೆ. ಪರಮಾತ್ಮ ಒಂದು ಅಂಗದ ಆಶ್ರಯವನ್ನು ಪಡೆದಿದ್ದಾನೆ, ಅದಕ್ಕೆ ಆತ್ಮ ಅಂತ ಕರಿತೀವಿ. ಇನ್ನೊಂದು ಕಡೆ ಲಿಂಗದ ಆಶ್ರಯವನ್ನು ಪಡೆದಿದ್ದಾನೆ, ಅದಕ್ಕೆ ಪರಮಾತ್ಮ ಅಂತ ಕರಿತೀವಿ. ಈ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಸರಳ ರೇಖೆಯಲ್ಲಿ ನಿಂತಾಗ ಕಾಲಕರ್ಮವು ಹೇಳ ಹೆಸರಿಲ್ಲದೆ ಹೋಗುವುದು. ಕಾಲಕರ್ಮವು ಅಂತಂದರೆ ನಾವು ಆಗಲೇ ಹೇಳಿದ್ನಲ್ಲ, ಯಾವ ಜನ್ಮದಲ್ಲಿ, ಈ ಜನ್ಮದಲ್ಲಿ, ಕಳೆದ ಜನ್ಮದಲ್ಲಿ, 7 ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿರ್ತೀವೋ ಅವೆಲ್ಲವೂ ಕೂಡ ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತದೆ. ಆ ಆತ್ಮದ ಮುಖಾಂತರ ನಮ್ಮ ಶರೀರದ ಜೀವಕೋಶಗಳಲ್ಲಿ, ನಮ್ಮ DNA ನಮ್ಮ ವಂಶವಾಹಿನಿಯಲ್ಲಿ ಎಲ್ಲ ತುಂಬಿಕೊಂಡಿರ್ತದೆ, ಅಲ್ಲಿ ಪ್ರಿಂಟ್ ಆಗಿರ್ತದೆ. ಅದೆಲ್ಲವೂ ಕೂಡ ನಾಶವಾಗುತ್ತೆ, ಸುಟ್ಟು ಹೋಗುತ್ತೆ ಅಥವಾ ಪರಮಾತ್ಮನಿಂದ ಕ್ಷಮಿಸಲ್ಪಡ್ತದೆ. ಇದು ಶಿವಯೋಗ. ಇದನ್ನು ಮಾಡ್ತಾ 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 ನಮಗೆ ಆ ಪಶ್ಚಿಮ ಚಕ್ರದಲ್ಲಿ ಪೀನಿಯಲ್ ಗ್ರಂಥಿ ಅಥವಾ 3ನೇ ಕಣ್ಣು, ಅರಿವಿನ ಕಣ್ಣು ಜಾಗೃತ ಆಗುತ್ತೆ. ಅಲ್ಲಿ ಅಮೃತದ ಕೊಡ ಇದೆ, ಅಲ್ಲಿ ಅಮೃತದ ಕೊಡ ಇದೆ, ಅಮೃತ ಸ್ರವಿಸ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಆ ಅಮೃತವನ್ನು ಸೈನ್ಸಲ್ಲಿ ಮೆಲೋಟೋನಿನ್ ಎಂಬುದಾಗಿ ಕರೀತಾರೆ. ಆ ಮೆಲೋಟೋನಿನ್ ನಾವು ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿ ಅಮೃತ ಅಂತ ಹೇಳಿಬಿಟ್ಟು ನಾವಲ್ಲ ರಿಲೀಸ್ ಆಗುತ್ತೆ. ಅದನ್ನು ಇಡೀ ಶರೀರಕ್ಕೆ ಅದು ಹಬ್ಕೊಳ್ಳುತ್ತೆ. ಶರೀರದ ಎಲ್ಲ ನರನಾಡಿಗಳಿಗೆ, ಜೀವಕೋಶಗಳಿಗೆ, ಪ್ರತಿಯೊಂದು ಕಡೆನೂ ಕೂಡ ಆ ಅಮೃತ ಹೋಗುತ್ತೆ. ಈ ಶರೀರ ಶುದ್ಧವಾಗುತ್ತೆ, ಆತ್ಮ ಪರಿಶುದ್ಧವಾದಂತಹ ಆತ್ಮ ಆಗುತ್ತೆ, ಶರೀರವು ಕೂಡ ಪರಿಶುದ್ಧವಾದಂತಹ ಶರೀರವಾಗುತ್ತೆ. ಅಂಗಗುಣ ಒಳಿದು ಲಿಂಗಗುಣ ಹಳವಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಹಾಗೆ ಅಂಗ ಮತ್ತು ಆತ್ಮ ಇವೆರಡವೂ ಕೂಡ ಶುದ್ಧ ಮಾಡ್ತದೆ ಈ ಅಮೃತ. ಇದಕ್ಕೆ ಸಾಕ್ಷಿ ಏನು? ಇಷ್ಟೆಲ್ಲ ನೀವು ಹೇಳಿಬಿಟ್ರಿ, ನಾವು ಕೇಳಿಬಿಟ್ವಿ. ಇದಕ್ಕೆಲ್ಲ ಸಾಕ್ಷಿ ಏನು? ಏನು ಶರಣರ ವಚನಗಳು ಹೇಳ್ತವೆ ಎಂಬುದಾಗಿ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಕು, ತತ್ವ ಬ್ರಹ್ಮಾಂಡದಿಂದ ತತ್ತಲಾದ ಘನ ನೋಡ, ಅದು ಪರಂಜ್ಯೋತಿ ಪರತತ್ವ ಪರಾತ್ಪರ ವಸ್ತುವೇ ಪ್ರಸಾದ ನೋಡ. ಪ್ರತಿಹಿಲ್ಲದ
ಅಪ್ರತಿಮ ಪ್ರಸಾದದಲ್ಲಿ ನಿಂಪತಿಯಾಗಿ ಮಹಾಪ್ರಸಾದಿಯಾದನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನ ಬೆಳಗು, ತತ್ವ ಬ್ರಹ್ಮಾಂಡದಿಂದ ತತ್ತಲಾದ ಘನ ನೋಡ. ಅಂದರೆ ಪಶ್ಚಿಮ ಚಕ್ರದಲ್ಲಿ ಪರಮಾತ್ಮನ ಚಿದಂಶ ಚಿದ್ರೂಪವಾದಂತಹ ಆತ್ಮ ಬೆಳಕಾಗಿ ಇದೆ. ಆ ಪರಂಜ್ಯೋತಿ ಆ ಸ್ವರೂಪ ಏನು ಆಕ್ಟಿವೇಶನ್ ಆಗುತ್ತೆ, ಅಲ್ಲಿ ಸ್ರವಿಸುವಂತಹ ಅಮೃತ ಅದು ಪ್ರಸಾದ ನೋಡ, ಅದು ಪ್ರಸಾದ. ಅದಕ್ಕೆ ಯಾವುದೇ ರೀತಿಯ ಪ್ರತಿ ಇಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಟು ಯಾವುದೂ ಇಲ್ಲ. ಅದು ಪರಮಾತ್ಮನ ಚಿದಂಶ ಚಿದ್ರೂಪ ಆಗಿರ್ತಕ್ಕಂಥ ಆ ಘನ ಪರಮಾತ್ಮನಾದಂತಹ ಆ ಪರಮಾತ್ಮರ ಪರಾವಸ್ತುವೇ ಇದು ಎಂಬುದಾಗಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಮತ್ತೊಂದು ನಾವು ವಚನವನ್ನು ನೋಡೋಣ. ವೈದ್ಯ ಸಂಗಣ್ಣನವರು ಈ ಶರೀರಕ್ಕೆ ಮತ್ತು ಆತ್ಮಕ್ಕೆ ರೋಗಗಳು ಬರೋದು ಸ್ವಾಭಾವಿಕ ಎಂಬುದಾಗಿ ಹೇಳಿದ್ದಾರೆ. ಈ ಬ್ರಹ್ಮಾಂಡವನ್ನು ಪರಮಾತ್ಮನು ಪಂಚಭೂತಗಳಿಂದ ಸೃಷ್ಟಿ ಮಾಡಿದ್ದಾನೆ. ಈ ಬ್ರಹ್ಮಾಂಡವನ್ನು, ಈ ಪಿಂಡಾಂಡವನ್ನು ಸಹ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಪಂಚಭೂತಗಳ ಅಂಶದಿಂದ ಈ ಪಿಂಡಾಂಡವನ್ನು ಕೂಡ ರಚನೆ ಮಾಡಿದ್ದಾನೆ. ಪಿಂಡಾಂಡ ಅಂದರೆ ಈ ಶರೀರ, ಬ್ರಹ್ಮಾಂಡ ಅಂತಂದರೆ ಈ ಜಗತ್ತು. ಈ ಜಗತ್ತಿಗೂ ಮತ್ತು ಈ ಶರೀರಕ್ಕೂ ನಿಕಟ ಸಂಪರ್ಕ ಏನಪ್ಪ ಅಂತಂದರೆ, ಈ ಬ್ರಹ್ಮಾಂಡವನ್ನು ಸಹ ಪಂಚಭೂತಗಳಿಂದ ರಚನೆ ಮಾಡಿರ್ತಕ್ಕಂಥ ಪರಮಾತ್ಮ ಈ ಪಿಂಡಾಂಡವನ್ನು ಸಹ ಪಂಚಭೂತಗಳಿಂದ ರಚನೆ ಮಾಡಿದ್ದಾನೆ. ಆದ್ದರಿಂದ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ ಎರಡೂ ಕೂಡ ನಾಶಕ್ಕೆ ಒಳಗಾಗುವಂತಹ, ಎಲ್ಲ ವ್ಯಾಧಿಗಳಿಗೆ ಒಳಗಾಗುವಂತಹ, ಪ್ರಕೃತಿ ವಿಕೋಪಕ್ಕೆ ಒಳಗಾಗುವಂತಹ ಸ್ವಾಭಾವಿಕ ಲಕ್ಷಣಗಳು ಈ ಪ್ರಪಂಚಕ್ಕೂ ಇದೆ, ಈ ಪ್ರಕೃತಿಗೂ ಇದೆ, ಮತ್ತು ಈ ಶರೀರಕ್ಕೂ ಇದೆ ಎಂಬುದಾಗಿ ವೈದ್ಯ ಸಂಗಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಒಂದು ವಚನದಲ್ಲಿ ಅಷ್ಟೋತ್ತರ ಶತವಾದಿಗಳ ಧರಿಸಿಕೊಂಡಿಪ್ಪದು ಆತ್ಮನೋ ಘಟವೋ, ಇಲ್ಲೊಂದು ಅವ್ರಿಗೊಂದು ಕ್ವಶನ್ನು ಮಾಡ್ತಾ ಇದ್ದಾರೆ. ಅಷ್ಟೋತ್ತರ ಶತವ್ಯಾಧಿಗಳು ಧರಿಸಿಕೊಂಡಿಪ್ಪುದು ಆತ್ಮನೋ ಘಟನೋ. ಇಷ್ಟೊಂದು ಕಾಯಿಲೆಗಳಿದೆಲ್ಲ, ಈ ಕಾಯಿಲೆ ಧರಿಸಿಕೊಂಡಿರ್ತಕ್ಕಂಥದ್ದು ಈ ಶರೀರನ ಅಥವಾ ಆತ್ಮನ ಎಂಬುದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮುಂದಕ್ಕೆ ಅವರು ಹೇಳ್ತಾರೆ, ಆತ್ಮ ಎಂದರೆ ಅದು ಆತ್ಮ ಸಾಯೋದಿಲ್ಲ. ಇನ್ನು ಈ ಘಟ ಅಂತಂದರೆ, ಈ ಶರೀರ ಅಂತಂದರೆ ಆತ್ಮನಿಲ್ಲದೆ ಶರೀರ ಇಲ್ಲ. ಆತ್ಮ ಇದ್ರೆ ಮಾತ್ರ ಈ ಶರೀರ ಕ್ರಿಯಾಶೀಲವಾಗಿರ್ತದೆ. ಆತ್ಮನಿಲ್ಲ ಅಂತಂತಂದರೆ ಇದು ಹೆಣ ಅಂತ ಕರಿತೀವಿ, ಇದು ನಿಷ್ಕ್ರಿಯೆ ಆಗಿಬಿಡ್ತದೆ. ಇವಾಗ ಯಾವುದಕ್ಕೆ ಮತ್ತೆ ಕಾಯಿಲೆ ಅಂತ ಹೇಳೋದು? ಆತ್ಮ ಇಲ್ಲ ಅಂತಂದರೆ ಈ ಶರೀರ ಇಲ್ಲ. ಈ ಶರೀರಕ್ಕೆ ಕಾಯಿಲೆ ಇದೆ ಅಂತಂತಂದರೆ ಆತ್ಮನಿಲ್ಲದೆ ಶರೀರ ಇಲ್ಲ. ಇವಾಗ ಈ ಎಲ್ಲ ಕಾಯಿಲೆಗಳು ಆತ್ಮಕ್ಕೆ ಬರುತ್ತಾ ಶರೀರಕ್ಕೆ ಬರುತ್ತಾ? ಯಾವುದು? ಈ ಅಷ್ಟೋತ್ತರ ಶತವ್ಯಾಧಿಗಳು ಯಾವುದಕ್ಕೆ ಬರ್ತದೆ ಎಂಬುದಾಗಿ ಮುಂದೆ ಹೇಳ್ತಾರೆ. ಇಲ್ಲಿ ಒಂದನ್ನು ಕಳೆದು ಒಂದಕ್ಕೆ ಔಷಧಿ ಕೊಡಲು ಸಾಧ್ಯವಿಲ್ಲ. ಆತ್ಮಕ್ಕೂ ಕೂಡ ಔಷಧಿ ಕೊಡಬೇಕಾಗಿದೆ, ಶರೀರಕ್ಕೂ ಕೂಡ ಔಷಧಿಯನ್ನು ಕೊಡಬೇಕಾಗಿದೆ ಎಂಬುದಾಗಿ ಹೇಳ್ತಾರೆ. ಈ ಎರಡರ ಸಂಘದಿಂದ ರುಜೆ ಪ್ರಮಾಣು, ಆತ್ಮ ಮತ್ತು ಶರೀರ ಎರಡು ಇದ್ರೇನೆ ಇಲ್ಲಿ ಕ್ರಿಯೆ ನಡೆಯೋದು. ಆದ್ದರಿಂದ ಇವೆರಡಕ್ಕೂ ಕೂಡ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತಾರೆ. ಇಂತಿ ಶರೀರಾತ್ಮ ಆದಿಯಾಗಿ ಬಂದ ವ್ಯಾಧಿಗೆ ನಾನೊಂದು ಔಷಧಿಯ ಭೇದವ ಹೇಳಿಹೆ. ಆಧಾರದಲ್ಲಿಪ್ಪ ಮೂಲಿಕೆಯ ಬೇರನರಿದು ಐದಿಂದ್ರಿಯವ ಕೂಡಿಕೊಂಡು ಮೂರು ಮುಟ್ಟದ ತಟ್ಟೆಯಲ್ಲಿ ಬೇಗ ತೆಗೆದುಕೊಳ್ಳಿ. ಆ ಮದ್ದು ವಾಂತಿಗೆ ಸಲ್ಲ, ವಿರೋಚನವಿಲ್ಲ, ನಾನಾ ವೈದ್ಯರ ಭೇದಗಾಹಿಹ ಕ್ರಮವಲ್ಲ. ಇದು ಸಿದ್ಧಾಂತ ಮೂಲಿಕೆ, ಇದ ಸಾಧಿಸಿಕೊಳ್ಳಿ. ಎಂದೆಂದಿಗೂ ರುಜೆಯಿಲ್ಲ, ಸದು ಸಂಶಯವಿಲ್ಲ. ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿ ವೈದ್ಯ ಸಂಗಣ್ಣರು ಇಲ್ಲಿ ಹೇಳ್ತಾರೆ, ಈ ಶರೀರಕ್ಕೆ 3 ದೋಷಗಳಿದ್ದಾವೆ. ವಾತ, ಪಿತ್ತ, ಕಫ ಅಂತಕ್ಕಂಥ 3 ದೋಷಗಳಿದ್ದಾವೆ. ಹಾಗೆಯೇ ಆತ್ಮಕ್ಕೂ ಕೂಡ 3 ದೋಷಗಳಿದ್ದಾವೆ. ಅಣವಮಲ,
ಕಾರ್ಮಿಕ ಮಲ, ಮಾಯಾಮಲ ಎಂಬುದಾಗಿ ಆತ್ಮಕ್ಕೂ ಕೂಡ ದೋಷಗಳಿದ್ದಾವೆ. ಇವೆರಡಕ್ಕೂ ಕೂಡ ಏಕರೂಪದ ಔಷಧಿ ಏನಪ್ಪ ಅಂತಂದರೆ ಅವ್ರು ಹೇಳ್ತಾರೆ ಶಿವಯೋಗ. ಪಶ್ಚಿಮ ಚಕ್ರದಕ್ಕೆ ಹೋಗಿ ಆ ಪಶ್ಚಿಮ ಚಕ್ರದಲ್ಲಿ ನೀವು ಅಮೃತವನ್ನು ಸ್ರವಿಸಿಕೊಳ್ಳಿರಿ. ಶಿವಯೋಗದ ಮುಖಾಂತರ ನೀವು ಅಮೃತವನ್ನು ಸ್ರವಿಸಿಕೊಳ್ಳಿರಿ. ಅಮೃತವು ಈ ಎರಡೂ ಆತ್ಮ ಮತ್ತು ಶರೀರ ಎರಡೂ ಕಾಯಿಲೆಗಳಿಗೆ, ಎರಡೂ ದೋಷಗಳಿಗೆ, ಇದು ಅಷ್ಟೋತ್ತರ ವ್ಯಾಧಿಗಳಿಗೆ ಮಹಾ ದಿವ್ಯ ಔಷಧ. ಆದ್ದರಿಂದ ಇಂತಹ ಒಂದು ಶಿವಯೋಗವನ್ನು ಸಾಧಿಸಿಕೊಳ್ಳಿ ಎಂಬುದಾಗಿ ಇಲ್ಲಿ ವೈದ್ಯ ಸಂಗಣ್ಣವರು ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ, ಊರ್ಧ್ವಮುಖ ಮೂಲ ಅದೋ ಶಾಖೆಯಾದಂತಹ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ. ಆ ಯೋಗಿಯ ಕೈಯಲ್ಲೊಂದು ಅಮೃತದ ಫಲ ನೋಡ. ಆ ಫಲವ ಮೆದ್ದೆವಲ್ಲದೆ ಅಮರರಾದುದ ಕಂಡು ನಾನು ಬೆರಗಾದೆ. ನಿಜಗುಣ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಈ ಶರೀರ ಒಂದು ವೃಕ್ಷ. ಈಗ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ವೃಕ್ಷಗಳು ಬೇರು ಭೂಮಿನಲ್ಲಿರುತ್ತೆ, ಅದರ ರೆಂಬೆ ಕೊಂಬೆಗಳು ಫಲಗಳೆಲ್ಲವೂ ಕೂಡ ಭೂಮಿಯ ಮೇಲಿರ್ತದೆ. ಆದರೆ ಈ ಶಾರೀರಿಕ ವಿಚಾರದಲ್ಲಿ ಹೇಗೆ ಅಂತಂದರೆ, ಇದು ಶರೀರವೂ ಸಹ ಒಂದು ವೃಕ್ಷ. ಅದರ ಬೇರುಗಳು ನಮ್ಮ ಮೆದುಳು, ಅದರ ಬೇರುಗಳು ತಲೆ ಮತ್ತು ಮೆದುಳು ಮತ್ತು ಸಹಸ್ರದಳ. ಅದರ ರೆಂಬೆ ಕೊಂಬೆಗಳು ಈ ಕೈ ಕಾಲು ಇವೆಲ್ಲವೂ ಕೂಡ ನಮ್ಮ ಶರೀರವೆಲ್ಲವೂ ಕೂಡ ರೆಂಬೆ ಕೊಂಬೆಗಳು. ಅಲ್ಲಿ ಆ ಮೂಲಾಧಾರದಲ್ಲಿ ಒಬ್ಬ ಯೋಗಿ ಇದ್ದಾನೆ. ಅಂದರೆ ಪಶ್ಚಿಮ ಚಕ್ರದಲ್ಲಿ ಇರ್ತಕ್ಕಂಥ ಕೊಡ, ಅಮೃತದ ಕೊಡ. ಯೋಗಿ ಇದ್ದಾನೆ. ಆ ಯೋಗಿಯ ಕೈಯಲ್ಲೊಂದು ಅಮೃತದ ಫಲವ ನೋಡ. ಆ ಫಲವ ಮೆದ್ದೆವಲ್ಲದೆ ಅಮರರಾದುದ ಕಂಡ. ಅದನ್ನು ನಾವು ಸೇವನೆ ಮಾಡಿದ್ದೇ ಆದರೆ, ಅದನ್ನು ರಿಲೀಸ್ ಮಾಡಿಕೊಂಡು ನಾವು ಸೇವನೆ ಮಾಡಿದ್ದೇ ಆದರೆ ನಾವೆಲ್ಲರೂ ಕೂಡ ಅಮರರಾಗುತ್ತೇವೆ ಎಂಬುದಾಗಿ ಈ ಒಂದು ವಚನದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ್ಮ ತಾಯಿ ಈ ಶಿವಯೋಗದ ಮುಖಾಂತರ ಅಮೃತದ ಕೊಡ ಯಾವ ರೀತಿ ಅವರಿಗೆ ಸ್ರವಿಸ್ತು, ಆ ಅನುಭವವನ್ನು ಆ ತಾಯಿ ಇಲ್ಲಿ ಹಂಚ್ಕೊಳ್ತಾರೆ. ಆಧಾರವ ಬಲಿಯೇ ಬೇಗೆ ಒರಿಯಿತ್ತು. ಆಧಾರವು ಬಲಿಯೇ ಬೇಗೆ ಒರಿಯಿತ್ತು. ಕಿಚ್ಚು ಹಾವರಿಸಿ ಊದ್ವಕ್ಕೇರಿತ್ತು. ಸಾಸಿರ ದಳದ ಅಮೃತದ ಕೊಡ ಕಾಯ್ದಿತ್ತು. ಹಾಯ್ದ ಅಮೃತವ ಉಕ್ಕಿ ತೊಟ್ಟಿಕ್ಕಿ ಅಮೃತವ ನುಂಡು ಹಸಿವು ಕೆಟ್ಟಿತ್ತು. ತೃಷೆ ಅಡಗಿತ್ತು, ನಿದ್ರೆ ಎರತಿತ್ತು. ಅಂಗಗುಣ ಒಳಿದಿತ್ತು, ಲಿಂಗಗುಣ ನಿಂತಿತ್ತು. ಸಂಗ ಸುಖ ಹಿಂಗಿತ್ತು, ಅಂಗಲಿಂಗವೆಂಬ ಉಭಯ ಹಳಿದಿತ್ತು. ಮಂಗಳ ಮಹಾ ಬೆಳಕಿನಲ್ಲಿಯೇ ಓಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಲ್ಲಿ ಈ ತಾಯಿ ಹೇಳ್ತಾರೆ, ಅವರಿಗೆ ಶಿವಯೋಗದಲ್ಲಿ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಸಹಸ್ರದಳ ಅಥವಾ ಮೂಲಾಧಾರ ಅಂತಂದರೆ ನಾವು ಸಾಮಾನ್ಯವಾಗಿ ನಮ್ಮ ಬೆನ್ನಿನ ಕೆಳಭಾಗ, ಅಂದರೆ ಬೆನ್ನಿನ ಕೆಳಭಾಗ ನಾವು ಅಲ್ಲಿ ಮೂಲಾಧಾರ ಅಂತ ಹೇಳ್ಬಿಟ್ಟು ನಾವು ಅಂತೀವಿ. ಇಲ್ಲಿ ಮೂಲಾಧಾರ ಅಂತಂದರೆ ಬೇರುಗಳು, ಈ ವೃಕ್ಷದ ಬೇರುಗಳು ಏನಿದೆ ಮೂಲ ಆಧಾರ, ಅದು ಪಶ್ಚಿಮ ಚಕ್ರ. ನಮ್ಮ ಸಹಸ್ರದಳ, ನಮ್ಮ ಮೆದುಳು, ಅಲ್ಲಿ ಮೂಲಾಧಾರ ಅಂತಂದರೆ ಪಶ್ಚಿಮ ಚಕ್ರ. ಪಶ್ಚಿಮ ಚಕ್ರದಲ್ಲಿ ನಮ್ಮ ಆತ್ಮನಿದ್ದಾನೆ. ಅದನ್ನು ನಾವು ಪೀನಿಯಲ್ ಗ್ಲ್ಯಾಂಡ್, ಮೂರನೇ ಕಣ್ಣು, ಅರಿವಿನ ಕಣ್ಣು ಎಂಬುದಾಗಿ ಆ ಪಾಯಿಂಟನ್ನು ನಾವು ಹೇಳ್ತೀವಿ. ಇಲ್ಲಿ ತಾಯಿ ಹೇಳ್ತಾರೆ, ಆಧಾರವು ಬಲಿಯೇ ಬೇಗೆ ಒರಿಯಿತ್ತು. ಕಿಚ್ಚು ಹಾವರಿಸಿ ಊದ್ವಕ್ಕೇರಿತ್ತು. ಸಾಸಿರ ದಳದ ಅಮೃತ ಕೊಡ ಕಾಯ್ದಿತ್ತು. ಕಾಯ್ದ ಅಮೃತವ ಹುಕ್ಕಿ ತೊಟ್ಟಿಕ್ಕೆ ಆ ಅಮೃತವನ್ನುಂಡು ಹಸಿವು ನಿದ್ರೆ ತೃಷೆ ಎಲ್ಲ ಹೋಗಿತ್ತು. ನಮ್ಮ ಅಂಗಗುಣವೆಲ್ಲ ಹೋಗಿ ಆ ದೈವಿ ಗುಣ ಆಗಿತ್ತು. ಇಂತಹ ಸುಖದಲ್ಲಿ ನಾನು ಓಲಾಡಿದನು
ಇಂತಹ ಸುಖವನ್ನು ನಾನು ಉಂಡೆನು ಎಂಬುದಾಗಿ ಲಿಂಗಮ್ಮ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಸಿದ್ದರಾಮೇಶ್ವರರು ಈ ಶಿವಯೋಗವನ್ನು ಅನುಭವಿಸಿ ಜಗತ್ತಿನ ಜನವೆಲ್ಲರೂ ಸಹ 12ನೇ ಶತಮಾನದಲ್ಲಿ ಲಕ್ಷಾಂತರ ಸಾಧಕರು ಶಿವಯೋಗದ ಮುಖಾಂತರ ಆ ಅಮೃತವನ್ನು ಸ್ರವಿಸಿಕೊಂಡಂತಹ ನಮ್ಮ ಜಾನಪದರು ಮತ್ತು ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸಿದ್ದರಾಮೇಶ್ವರ ವಚನದಲ್ಲಿ ಹೇಳುತ್ತೆ, ಬಸವಯೋಗದಿಂ ಅಸನಾಯಿತೈ ಲೋಕ ಚಂದದಿಂ ಬಸವಗತಿ ಹೆನಲು ಭಾವವು ಹಿಂಗುವುದು. ಬಸವಯ್ಯ ಬಸವಣ್ಣ ಶರಣು ಶರಣಾರ್ಥಿ ಎಂದು ಬದುಕಿದನಯ್ಯ ಯೋಗಿನಾಥ. ಬಸವಯೋಗದಿಂ ಅಸನಾಯಿತೈ ಲೋಕ. ಬಸವಯೋಗ ಅಂತಂದರೆ ಶಿವಯೋಗ, ದೃಷ್ಟಿಯೋಗ, ಲಿಂಗಾಂಗ ಯೋಗ. ಈ ಯೋಗದಿಂದ ಅಸನಾಯಿತೈ ಲೋಕ ಚಂದದಿಂ ಬಸವನೇ ಗತಿ ಎನ್ನಲು ಭಾವವು ಹಿಂಗುವುದು ಎಂಬುದಾಗಿ ಅವರು ಆ ಒಂದು ಸ್ಥಿತಿಯನ್ನು, ಅಮೃತವನ್ನು ಸ್ರವಿಸಿಕೊಂಡಂತಹ ಸ್ಥಿತಿಯಿಂದ ಅವರಿಗೆ ಬಹಳ ಅಭಿಮಾನದಿಂದ ಬಸವಣ್ಣನವರನ್ನು ಈ ರೀತಿ ಕೊಂಡಾಡ್ತಾರೆ. ಯಾಕೆ ಅಂತಂದರೆ ಬಸವಣ್ಣನವರು ಈ ಬಸವಯೋಗವನ್ನು, ಈ ಇಷ್ಟಲಿಂಗ ಯೋಗವನ್ನು ಈ ಜಗತ್ತಿಗೆ ಕೊಟ್ಟಂತಹ ಕೀರ್ತಿವಂತರವರಾಗಿರ್ತಾರೆ. ವಿಜ್ಞಾನದ ದೃಷ್ಟಿಕೋನದಲ್ಲಿ ಬಸವಣ್ಣನವರ ಈ ವಚನ ಬಹಳ ಸಮೀಪವಾಗಿದೆ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಒರೆವರು. ಈ ಪರಿಯ ನಾನು ಅದನ್ನು ಒರೆವೆನು. ಅದಕ್ಕೆ ಕಾರಣವೇನೆಂದರೆ, ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡೊಡೆ ನಿಮ್ಮಾಣೆ. ಈ ವಚನ ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಒರೆವರು. ಈ ಪರಿಯ ನಾನು ಮಾಡೆನು, ಅದೇನು ಕಾರಣವೆಂದರೆ, ಭವರೋಗ್ಯ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡೊಡೆ ನಿಮ್ಮಾಣೆ. ಈ ಶರೀರ ಸ್ವಾಭಾವಿಕವಾಗಿ ನಿನ್ನಿಂದಲೇ ರಚನೆಯಾಗಿದೆ. ಈ ಬ್ರಹ್ಮಾಂಡವು ಕೂಡ ನಿನ್ನಿಂದಲೇ ರಚನೆಯಾಗಿದೆ. ಈ ಭವರೋಗವನ್ನು ಮತ್ತೆ ಈ ಶರೀರಕ್ಕೆ ಬಂದಿರತಕ್ಕಂಥ ಈ ಸಕಲ ಅಷ್ಟೋತ್ತರ ವ್ಯಾಧಿಗಳನ್ನು ನೀನೇ ಪರಿಹರಿಸಬೇಕು. ನೀನೇ ಪರಿಹರಿಸಬೇಕು. ಯಾಕೆ ಅಂತಂದರೆ, ನೀನು ಭವರೋಗ ವೈದ್ಯ ಎಂಬುದಾಗಿ ಬಿರುದು ಪಡ್ಕೊಂಡಿದೀಯಾ. ನೀನು ಭವರೋಗ ವೈದ್ಯ ಅಂದ್ಬಿಟ್ಟು ಬಿರುದು ಪಡ್ಕೊಂಡಿರೋದ್ರಿಂದ ನೀನು ಎಲ್ಲರಿಗೂ ಪರಮಾತ್ಮ ನೀನೇ ವೈದ್ಯನಾಗಿರೋದ್ರಿಂದ, ಯಾಕೆಂದರೆ ನೀನೇ ಮೆಕ್ಯಾನಿಕ್ಕು. ಈ ಶರೀರವನ್ನು ಮಾಡಿದವನು ನೀನು, ಈ ಬ್ರಹ್ಮಾಂಡವನ್ನು ರೆಡಿ ಮಾಡಿದವನು ನೀನು. ಅದರಿಂದ ನಿನಗೆಲ್ಲವೂ ಗೊತ್ತಿದೆ. ಏನು ವ್ಯಾಧಿ, ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋವಂಥದ್ದು ಎಲ್ಲವೂ ನಿನಗೇ ಗೊತ್ತಿರೋದ್ರಿಂದ ನಾನು ಈ ಜಗತ್ತಿನಲ್ಲಿ ಯಾವ ಔಷಧಿಗಳನ್ನು ನಾನು ತಗೊಳ್ಳೋದಿಲ್ಲ. ನಮ್ಮ ಪುರಾತನರು ಏನು ಮಾಡಿದ್ರು, ನಿನ್ನೇ ನಂಬಿ ಬದುಕಿದ್ರು, ನಿನ್ನ ಬಲದಿಂದಲೇ ಬದುಕಿದ್ರು. ನೀನು ಕೊಟ್ಟ ಅಮೃತವನ್ನು, ಈ ಶರೀರದಲ್ಲಿ ಇಟ್ಟಿರ್ತಕ್ಕಂಥ ಅಮೃತ ಇದೆಯಲ್ಲ, ಆ ಸಾಸಿರ ಕೊಡದಲ್ಲಿ ಅದನ್ನು ಬಳಸ್ಕೊಂಡು ಜನರು, ಸಾಧುಗಳು, ಸಂತರು, ನಮ್ಮ ಪುರಾತನರು ಗೆದ್ರಲ್ಲ, ಅದೇ ರೀತಿ ನಾನು ಹೊರಗಿನ ಔಷಧಿಗಳನ್ನು ನಾನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಪುರಾತನರು ಏನು ಔಷಧಿ ತೆಗೆದುಕೊಂಡ್ರು ನಾನು ಅದನ್ನೇ ತೆಗೆದುಕೊಡ್ತೀನಿ. ಯಾಕೆ ಅಂದರೆ ನೀನು ಅಮೃತವನ್ನು ಅಲ್ಲೇ ಇಟ್ಟಿದ್ದೀಯಾ. ಈ ಶರೀರವನ್ನು ರಚನೆ ಮಾಡಿದಂತಹ ಮೆಕ್ಯಾನಿಕ್ ನೀನು, ಅಮೃತವನ್ನು ಸಹ ಅಲ್ಲೇ ಇಟ್ಟಿದ್ದೀಯಾ. ಅದರಿಂದ ಅದನ್ನೇ ನಾನು ಉಪಯೋಗಿಸಿಕೊಂಡು ನಾನು ಈ ವ್ಯಾಧಿಗಳನ್ನು ನಾನು ಗೆಲ್ಲುತ್ತೇನೆ ಎಂಬುದಾಗಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಸಿದ್ಧಲಿಂಗೇಶ್ವರರು ಹೀಗೆ ಹೇಳ್ತಾರೆ, ಆಜ್ಞೆಯ ಚಕ್ರದ ದ್ವಿದಳ ಪದ್ಮದಲ್ಲಿ ಅವಿರಳ ಸುಜ್ಞಾನ ಪೀಠದೊಳಗೆ ಅಮೃತಮಯ ಲಿಂಗವ ಕಂಡೆನು ನೋಡ. ಆ ಲಿಂಗ ಸಂಘದಿಂದ ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದು ನಿತ್ಯ ನಿರಂಜನ ಪ್ರಸಿದ್ಧ ಪ್ರಸಾದಿಯಾದೆನು ಕಾಣ. ಆ ಪ್ರಸಿದ್ಧ ಪ್ರಸಾದವನ್ನೇ 1 2 ಆಗಿ 2 3 ಆಗಿ 3 6 ಆಗಿ 6 36 ಆಗಿ 36 216 ಆಗಿ 216 ಬೆಳಗು
ಪಿಂಡಾಂಡದಲ್ಲಿ ಪರಿಪೂರ್ಣವಾಗಿ ಸದಾ ಸನ್ನಿಹವಾಗಿಪ್ಪುದು. ನಿಮ್ಮ ಶರಣರ ಸಂಗನ ಆ ಬಸವಣ್ಣ ಮೊದಲಾದ ಪ್ರಮತರಿಗೆ ಇದು ಸಾಧ್ಯವಲ್ಲದೆ ಹರಿ ಹಜ ಸುರ ಮನು ಮುನಿಗಳಿಗೆ ಅಗಮ್ಯ ಅಗೋಚರ ಅಪ್ರಮಾಣ ಅಸಾಧ್ಯ ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ, ಇದು ಅದ್ಭುತವಾದಂತಹ ವಚನ. ಆಜ್ಞೇಯ ಚಕ್ರದ ದ್ವಿದಳ ಪದ್ಮದಲ್ಲಿ ನಮ್ಮ ಶಿಖಾಚಕ್ರ 8ನೇ ಚಕ್ರ, ಆ ಶಿಖಾಚಕ್ರದಲ್ಲಿ ಅವಿರಳ ಸುಜ್ಞಾನ ಪೀಠದೊಳಗೆ ಅಂದ್ರೆ ಆತ್ಮನಿರ್ತಕ್ಕಂಥ ಜಾಗ ಅಮೃತಮಯ ಲಿಂಗವ ಕಂಡೆನು ನೋಡ. ಪಶ್ಚಿಮ ಚಕ್ರದಲ್ಲಿ ಲಿಂಗದ ಕೊಡ, ಅಮೃತದ ಕೊಡ ಇರುವುದನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಕಂಡೆನು ನೋಡ. ಆ ಲಿಂಗ ಸಂಘದಿಂದ ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದು. ಏನು ಉತ್ಪತ್ತಿ ಸ್ಥಿತಿ ಪ್ರಳಯ ಇದೆಯಲ್ಲ, ಇವೆಲ್ಲವಕ್ಕೂ ಕೂಡ ಈ ಪ್ರಕೃತಿ ನಿಯಮ ಆಗಿರ್ತಕ್ಕಂಥ ಶರೀರ ಎಲ್ಲವಕ್ಕೂ ನಾಶಕ್ಕೆ ಒಳಗಾಗಬೇಕು, ವ್ಯಾಧಿಗಳಿಗೂ ಒಳಗಾಗಬೇಕಲ್ಲ. ಎಲ್ಲವಕ್ಕೂ ಕೂಡ ಮೀರಿದಂತಹ ಆ ಪ್ರಳಯವನ್ನು ಗೆಲಿದು. ಯಾಕೆ ಗೆದ್ವಿ ಅಂತಂದ್ರೆ ಅಮೃತವನ್ನು ಸವಿದಕ್ಕೋಸ್ಕರ ಸೃಷ್ಟಿ ಸ್ಥಿತಿ ಲಯವನ್ನ ಮೂರನ್ನು ಕೂಡ ನಾವು ಗೆದ್ವಿ. ಅಂದ್ರೆ ಪ್ರಕೃತಿ ನಿಯಮಗಳನ್ನ ಗೆದ್ವಿ. ಪ್ರಕೃತಿ ನಿಯಮಗಳು ಈಗ ನಮ್ಮ ಶರೀರಕ್ಕೆ ಅಳವಡೋದಿಲ್ಲ, ಅಂದ್ರೆ ನಮ್ಮ ಶರೀರಕ್ಕೆ ಅನ್ವಯಿಸುವುದಿಲ್ಲ ಎಂಬುದಾಗಿ ಹೇಳ್ತಾ, ನಿತ್ಯ ನಿರಂಜನ ಪ್ರಸಿದ್ಧ ಪ್ರಸಾದಿಯಾದೆನು ನೋಡ. ಈ ಒಂದು ಅಮೃತವನ್ನ ನಾನು ಸವಿದ ತಕ್ಷಣ ಆ ಪರಮಾತ್ಮನಿಂದ ನನಗೆ ಲಭ್ಯವಾದಂತಹ ಪ್ರಸಾದವನ್ನು ಉಂಡು ನಾನು ಪ್ರಸಾದಿಯಾದೆನು ನೋಡ. ಆ ಪ್ರಸಾದ ಹೀಗೆ ನನ್ನ ಶರೀರದಲ್ಲಿ ಹೆಂಗೆ ಕೆಲಸ ಮಾಡ್ತದಪ್ಪ ಅಂದ್ರೆ, ಪಶ್ಚಿಮ ಚಕ್ರದಲ್ಲಿ ರಿಲೀಸ್ ಆದಂತಹ ಆ ಅಮೃತ, ಆ ಮೆಲೋಟೋನಿನ್, ಅದು ಸೀದಾ ಅಲ್ಲಿಂದ ಆಜ್ಞಾ ಚಕ್ರಕ್ಕೆ ಬರುತ್ತೆ. ಆಜ್ಞಾ ಚಕ್ರಕ್ಕೆ ಬಂದು ಅಲ್ಲಿಂದ ಎಲ್ಲ ಜೀವಕೋಶಗಳಿಗೆ ಹರಡ್ಕೊಳ್ಳೋಕೆ ಶುರು ಮಾಡ್ತದೆ. ಒಂದು ಜೀವಕೋಶದಿಂದ 2, 2ರಿಂದ 4, 4ರಿಂದ 8, 8ರಿಂದ 16 ಹೀಗೆ ಅದು ಇಡೀ ಶರೀರವನ್ನ ಆವರಿಸ್ಕೊಳ್ಳುತ್ತೆ. ಅದನ್ನ ಇಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ, ಆ ಪ್ರಸಿದ್ಧ ಪ್ರಸಾದವೇ 1, 2 ಆಗಿ, 2, 3 ಆಗಿ, 3, 6 ಆಗಿ, 6, 36 ಆಗಿ, 36, 216 ಆಗಿ, ಈ 216ರ ಬೆಳಗು ಪಿಂಡಾಂಡದಲ್ಲಿ, ಈ ಸಂಪೂರ್ಣ ಈ ಶರೀರದಲ್ಲಿ ಪಿಂಡಾಂಡದಲ್ಲಿ ಪರಿಪೂರ್ಣವಾಗಿ ಸದಾ ಹರಿದು 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 ಸಂಪೂರ್ಣವಾಗಿ ನಮ್ಮ ಜೀವಕೋಶದಲ್ಲಿ ಇದ್ದಂತಹ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಿ ನಾವು ಪರಿಪೂರ್ಣವಾದಂತಹ ಶರೀರ, ಪರಿಶುದ್ಧವಾದಂತಹ ಶರೀರ, ಪರಿಶುದ್ಧವಾದಂತಹ ಆತ್ಮ, ಇದು ಈ ಥರ ಆಯಿತು. ಈ ಕ್ರಿಯೆ, ಈ ಶಿವಯೋಗ ಇದು ಬಸವಣ್ಣನವರಿಗೆ ಮತ್ತು ಬಸವಾದಿ ಶರಣರಿಗೆ ಅಲ್ಲದೆ ಇನ್ಯಾರಿಗೂ ಇದು ಗೊತ್ತಿಲ್ಲ. ಈ ಸೀಕ್ರೆಟು ಇನ್ಯಾರಿಗೂ ಗೊತ್ತಿಲ್ಲ. ನಿಮ್ಮ ಶರಣರ ಸಂಗನ ಬಸವಣ್ಣನ ಮೊದಲಾದ ಪ್ರಮತರಿಗೆ ಸಾಧ್ಯವಲ್ಲದೆ ಅಜ ಹರಿ ಸುರ ಮನು ಮುನಿಗಳಿಗೆ ಅಗಮ್ಯ ಅಗೋಚರ ಅಪ್ರಮಾಣ ಅಸಾಧ್ಯ ನೋಡ. ಮಹಾಲಿಂಗ ಗುರು, ಇದು ಎಲ್ರಿಗೂ ಸಾಮಾನ್ಯವಾಗಿ ಇದು ಅರ್ಥನೂ ಆಗೋದಿಲ್ಲ, ಈ ಒಂದು ಸಿದ್ಧಿ ಪಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಈ ಶರಣ ಧರ್ಮ ಕೊಟ್ಟಿರ್ತಕ್ಕಂಥ ಈ ಶಿವಯೋಗದ ಮಹತ್ವವನ್ನು, ಮಹಿಮೆಯನ್ನ ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಶಿವಯೋಗ ಅಂತಕ್ಕಂಥದ್ದು ಬಹಳ ಬಹಳ ಶಾರ್ಟ್ ಕಟ್ಟು. ಜ್ಞಾನೋದಯ ಮಾಡಿಕೊಳ್ಳೋದಕ್ಕೆ ಶಾರ್ಟ್ ಕಟ್ಟು. ನಮ್ಮ 3ನೇ ಅರಿವಿನ ಕಣ್ಣನ್ನು ಜಾಗೃತ ಮಾಡಿಕೊಳ್ಳೋದಕ್ಕೆ ಶಾರ್ಟ್ ಕಟ್ಟು. ನಮ್ಮ DNA ನಲ್ಲಿರ್ತಕ್ಕಂಥ ರೋಗಾದಿಗಳನ್ನು, ನಮ್ಮ ಶರೀರದಲ್ಲಿರ್ತಕ್ಕಂಥ ರೋಗಾದಿಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದೊಂದು ಶಾರ್ಟ್ ಕಟ್ಟು. ಒಟ್ಟಾರೆ ಶಿವಯೋಗದ ಮೂಲಕ ನಮ್ಮ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಅಮೃತವನ್ನು ಸ್ರವಿಸಿಕೊಂಡು ನಾವು ದೇಹಾರೋಗ್ಯ, ದೀರ್ಘಾಯಸ್ಸು, ಆತ್ಮಜ್ಞಾನ ಇಷ್ಟನ್ನು ನಾವು ಸಾಧನೆ ಮಾಡಬಹುದು. ಆತ್ಮಜ್ಞಾನ ಬಹಳ ಮುಖ್ಯ. ಆತ್ಮಜ್ಞಾನದಿಂದ ದೇಹಾರೋಗ್ಯ, ದೀರ್ಘಾಯಸ್ಸನ್ನು ನಾವು ಸಂಪೂರ್ಣವಾಗಿ ಸಾಧನೆ ಮಾಡಬಹುದು. ಹಾಗಿದ್ರೆ ನಮ್ಗೆ ಸಾವೇ ಬರೋದಿಲ್ವಾ ಅಂತಂದರೆ, ಸಾವು ನಾವು ಬಯಸಿದಾಗ ಬರುತ್ತೆ. ನಾವು ಯಾವಾಗ ಈ ಶರೀರವನ್ನು ಬಿಡಬೇಕು ಎಂಬುದಾಗಿ ನಾವು ನಿರ್ಧಾರ ಮಾಡ್ತೀವೋ ಆವತ್ತು ನಮಗೆ ಸಾವು ನಾವೇ ನಮ್ಮ ಸ್ವತಃ ನಾವು ಅಂದ್ಕೊಂಡಿದ್ದನ್ನು ನಾವು
ಇಚ್ಛಾಮರಣಿಯಾಗಿ ನಾವು ಸಾವನ್ನು ಸಾವನ್ನು ನಾವು ಕಂಡುಕೊಳ್ಳಬಹುದು. ಈ ರೀತಿಯಾಗಿ ಶಿವಯೋಗದ ಮುಖಾಂತರ ನಮ್ಮ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡಲ್ಲಿರ್ತಕ್ಕಂಥ ಮೆಲೋಟೋನಿನ್ ಅನ್ನುವಂತಹ ಒಂದು ಅಮೃತವನ್ನು ನಾವು ಸ್ರವಿಸಿಕೊಂಡರೆ ನಮಗೆ ಈ ಜಗತ್ತಿನಲ್ಲಿ ಯಾವುದೇ ಕಠಿಣ ಕಾಯಿಲೆಗಳು ನಮ್ಮನ್ನು ಕಾಡೋದಿಲ್ಲ, ನಮಗೇನೇನೂ ಮಾಡೋದಿಲ್ಲ. ನಮ್ಮ ಕಾಯಿಲೆಗಳನ್ನು ನಾವು ಗೆಲ್ತೀವಿ. ಆದ್ದರಿಂದ ಇವತ್ತೇ ಪ್ರತಿಯೊಬ್ಬರೂ ಸಹ ಶಿವಯೋಗ ಮಾಡಲು ಪ್ರಾರಂಭಿಸಿ, ದೃಷ್ಟಿಯೋಗವನ್ನು ಮಾಡಲು ಪ್ರಾರಂಭಿಸಿ. ಇದು ನಮ್ಮ ಶರಣರು ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕೊಡುಗೆ, ಅತಿ ದೊಡ್ಡ ಯೋಗ. ಶಿವಯೋಗ ಅತಿ ದೊಡ್ಡ ಯೋಗ, ಸರಳ ಯೋಗ. ಮನೆಯಲ್ಲೇ ನಾವು ಮಾಡಬೇಕಾಗಿರ್ತಕ್ಕಂಥ, ಮನೆಯಲ್ಲೇ ಸಂಸಾರವನ್ನು ಬಿಡದೆ ಮನೆಯಲ್ಲೇ ಇದ್ದುಕೊಂಡು ಮಾಡುವಂತಹ ಇದು ಯೋಗ. ಹಾಗಿದ್ರೆ ಇದನ್ನು ಯಾವಾಗ ಮಾಡಬಹುದು? ಇದನ್ನು ನಾವು ಸೂರ್ಯೋದಯಕ್ಕೆ ಮುಂಚೆನೂ ಸಹ ಮಾಡಬಹುದು, ಸೂರ್ಯೋದಯದ ನಂತರನೂ ಸಹ ಮಾಡಬಹುದು, ಅಥವಾ ಸಂಸಾರಿಗಳು ತಮಗೆ ಬೇಕಂದಾಗೆಲ್ಲ ಕೂಡ ಮಾಡಬಹುದು. ಇನ್ನು ಸಾಧಕರು, ನಾವು ಅತಿ ಬೇಗವಾಗಿ ಈ ಅಮೃತ ಕೊಡವನ್ನು ನಾವು ಸ್ರವಿಸಿಕೊಂಡು ದೀರ್ಘಾಯಸ್ಸನ್ನು ಪಡಿಬೇಕು ಅಂತಕ್ಕಂಥ ಸಾಧಕರು 4 ಗಂಟೆ ರಾತ್ರಿನಲ್ಲಿ ಪ್ರತಿದಿನ 1/2 ಅವರ್ 1 ಅವರ್ ಮಾಡೋದ್ರಿಂದ ಬೇಗ ಸಿದ್ಧಿ ಆಗುತ್ತೆ. ಇದು ವಚನಕಾರರು ಮಾಡಿ ಪ್ರಯೋಗವನ್ನು ಮಾಡಿ ಸಾಬೀತುಪಡಿಸಿಕೊಂಡು ಅವರೆಲ್ಲರೂ ಕೂಡ ಜ್ಞಾನೋದಯವನ್ನು ಮಾಡಿಕೊಂಡು ತತ್ವಶಾಸ್ತ್ರವನ್ನು ಬರೆದಿರ್ತಕ್ಕಂಥವ್ರು, ಜ್ಞಾನ ಮಾರ್ಗವನ್ನು ಬರೆದಿರ್ತಕ್ಕಂಥವ್ರು. ಇದು ಭಕ್ತಿ ಮಾರ್ಗ ಅಲ್ಲ. ಬಸವ ಧರ್ಮ ಅಂತಕ್ಕಂಥದ್ದು ಭಕ್ತಿ ಮಾರ್ಗ ಅಲ್ಲವೇ ಅಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ಏನು ಮಾಡಿದ್ರೂ ನಡೀತದೆ, ಆದರೆ ಜ್ಞಾನ ಮಾರ್ಗ ಇದು. ಜ್ಞಾನ ಮಾರ್ಗದಿಂದ ಮಾತ್ರ ನಾವು ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಕ್ತಿ ಮಾರ್ಗದಿಂದ ಮಾತ್ರ ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗುತ್ತೆ. ಆದ್ದರಿಂದ ಈ ಲೋಕದಲ್ಲಿ ಬರ್ತಕ್ಕಂಥ ಯಾವುದೇ ವ್ಯಾಧಿಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಂತಂದರೆ ಶಿವಯೋಗವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿ ನಾನು ತಮ್ಮನ್ನೆಲ್ಲ ಭಿನ್ನವಿಸಿಕೊಂಡು ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.